ಆ ಕಾಲದಲ್ಲಿ ಮೈಸೂರು ಮಹಾರಾಜರ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಲ್ಲಿ ಒಂದು ಚರ್ಚೆ ಶುರುವಾಯಿತು. ವೈಷ್ಣವರಿಗೂ ಸಹ ಶೈವರಿಗೂ ಸಹ. ಅಲ್ಲಿ ಅವರು ಚರ್ಚೆ ನಡೆಯುವಾಗ ಯಾರು ಫಾಲೋವರ್ಸ್ ಜಾಸ್ತಿ ಅಂತ ತಮ್ಮ ತಮ್ಮ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಅಲ್ಲಿ ವಾದ ಮಂಡಿಸಿದರು. ರಾಜನಿಗೆ ಇಕ್ಕಟ್ಟಿಗೆ ಸಿಕ್ಕಿದ. ಏನು ಮಾಡುವುದು? ವೈಷ್ಣವರು ಅಂತ ಹೇಳಿದರೆ ಶೈವರು ಎಲ್ಲರೂ ನನ್ನ ಪ್ರಜೆಗಳೇ, ಏನು ಮಾಡುವುದು ಅಂತ ಹೇಳುವಾಗ ಒಂದಿನ ಭಂಡಾರದಲ್ಲಿ ಅವ ಹೀಗೆ ಲೆಕ್ಕ ನೋಡ್ತಾ ಇರುವಾಗ ಶರವು ಮಹಾಗಣಪತಿ ದೇವಸ್ಥಾನಕ್ಕೆ ಇಷ್ಟು ತಸ್ತಿಕ್ ಹೋಗ್ತದೆ ಅಂತೇಳಿ ಉಂಟು. ಅದರ ಕಾರಣ ಕೇಳಿದರು ಅವರು. ಆಗ ಹೇಳಿದರು, ಟಿಪ್ಪು ಸುಲ್ತಾನ್ 17ನೇ ಶತಮಾನದಲ್ಲಿ ಅವ ಬ್ರಿಟಿಷರ ಹತ್ರ ಸೋತು ಇಲ್ಲಿ ಪೋರ್ಚುಗೀಸರ ಹತ್ರ ಸಂಧಿ ಮಾಡಲಿಕ್ಕೆ ಬರ್ತಾ ಇರ್ತಾನೆ. ಬರುವಾಗ ಎಲ್ಲ ಕಡೆ ಲೂಟ್ ಮಾಡ್ತಾ ಬರ್ತಾನೆ ಅವನ ಸೈನಿಕರು. ಯಾಕಂದರೆ ದುಡ್ಡಿಲ್ಲ, ಯುದ್ಧ ಮಾಡಿ ಹಣ ಬ್ರಿಟಿಷರು ಮೈಸೂರು ಅರಮನೆ ಎಲ್ಲ ತಗೊಂಡಿದ್ದಾರೆ, ಹೋಗಿದ್ದಾರೆ. ಅವರು ಇದು ಮಾಡಿದ್ದಾರೆ. ಓಡಿ ಇಲ್ಲಿ ಬರುವಾಗ ರಾತ್ರಿ ಆಯಿತು. ಇಲ್ಲಿ ಬಾವುಟಗುಡ್ಡದ ಹತ್ರ ಎಲ್ಲಿ ಟೆಂಟ್ ಹಾಕಿ ಕೂತಿದ್ದಾನೆ. ಕೂತಾಗ ರಾತ್ರಿ ಇಲ್ಲಿ ಹಾರ್ಬರ್, ಇಲ್ಲಿ ವ್ಯಾಪಾರ ಇದುಂಟು, ಗೊತ್ತುಂಟು ಅವನಿಗೆ. ಇಲ್ಲಿಂದ ಕಪ್ಪಗೆ ಎಲ್ಲ ತಗೊಂಡು ತಾನು ಪುನಃ ಸುಲಿಗೆ ಮಾಡಿ ಕೊಂಡೋದ್ರೆ ಅಂತ ಹೇಳಿ. ಆಗ ಇಲ್ಲಿ ಎಲ್ಲ ಹಾರ್ಬರ್ ಬಂದರು. ಪೋರ್ಚುಗೀಸರು ಬಂದಿದ್ದಾರೆ ಅವನೊಟ್ಟಿಗೆ ಸಂಧಿ ಮಾಡಲಿಕ್ಕೆ. ಆಗ ಇಲ್ಲಿಯ ಜನರೆಲ್ಲ ವ್ಯಾಪಾರಸ್ಥರು ಬಂದು ಗಣಪತಿ ಗಡ್ಡ ಬಿದ್ದರಂತೆ. ದೇವರೇ ಅಂದರೆ ಅವ ನಿಮ್ಮ ಇಲ್ಲಿ ಮದ್ದೂರಿನ ಬಂದು ಅಲ್ಲಿ ಕಡಗದಲ್ಲಿ ಹೊಡೆದು ಆಗಿದೆ ಎಲ್ಲ ಸುದ್ದಿ ಬರ್ತದೆ. ಇಲ್ಲಿಗೆ ಬರುವಾಗ ದಮ್ಮೆ ಹಾಕಿದಂತೆ. ದೇವರೇ ಏನಾದರೂ ಮಾಡಿ ನಮ್ಮನ್ನು ಉಳಿಸುವಂತೆ. ಇವ ರಾತ್ರಿ ಬಂದಾಗ ರಾತ್ರಿ ಆಯಿತು, ಮಲ್ಕೊಂಡಾಗ ರಾತ್ರಿ ಬಿಳಿ ಆನೆ ಬಂದು ಇವನನ್ನು ತೊಳೆದು ಕೆಳಗೆ ಹಾಕಿದಾಗ ಆಯ್ತು. ಪುನಃ ಎದ್ದು ಮಲ್ಕೊಂಡು ಪುನಃ ಹಾಗೆ ಆಯ್ತು. ಅಲ್ಲ, ಇವ ನೆಲದಲ್ಲಿದ್ದಾನೆ, ತೊಳೆದು ಇವ ನೆಲದಲ್ಲಿದ್ದಾನೆ ಮೇಲಿಂದ. ಕಡೆಗೆ ಏನು ಇದು ಎಂಥದ ಇದು ಉಂಟು ಅಂತೇಳಿ ಪೂರ್ಣ ಅವನ ಮಿನಿಸ್ಟರನ್ನು ಕರೆದಂತೆ. ಎಂಥ ಸಂಗತಿ, ಆನೆ ಇದು ಇಡೀ ಕಾಡು ಪ್ರದೇಶ ಆಗಿತ್ತು. ಕೇಳಿದೆ, ಎಂಥದ್ದು ಹೀಗೆ ನನ್ನನ್ನು ಕೆಳಗಾಗ್ತಾ ಇದೆ, ಇದು ಏನು ಅಂತೇಳಿ ಭಯದ ಹಾಗೆ ಆಗ್ತಾ ಉಂಟಿದ್ದ. ಅವನನ್ನು ಆಗ ಎದುರಿನಲ್ಲಿ ಒಂದು ಚಿಮಣಿ ದೀಪ ಕಾಣ್ತದೆ, ನಾನು ಏನು ಅಂತ ನೋಡ್ತೇನೆ ಅಂತ ಹೋಗಿ ಕೇಳಿದಂತೆ. ಆಗ ನಮ್ಮ ಹಿರಿಯರು ಇಲ್ಲಿದ್ದರು, ಹೇಳಿದ್ರು ಎಲ್ಲ ಪ್ರಾರ್ಥನೆ ಇದೆ, ಆನೆ ಮುಖದ ಗಣಪತಿ ದೇವರು, ಅದರಿಂದ ಎಲ್ಲ ಬಂದು ಪ್ರಾರ್ಥನೆ ಮಾಡಿದ್ದೆ. ಅವನಿಗೆ ಸೂಚನೆ ಕೊಟ್ಟದ್ದು, ನೀನು ಊರಿಗೆ ತೊಂದರೆ ಮಾಡಿದರೆ ನಿಂಗೆ ಒಳ್ಳೆಯದಾಗಲಿಲ್ಲ ಅಂತ. ಅದಕ್ಕೆ ತಪ್ಪಾಯಿತು ಅಂತ ಹೇಳಿ ಅವ ಇಲ್ಲಿಯ ಪೂಜೆಗೆ ದಿನದ ಖರ್ಚಿಗೆ ಏನು ಆಗ್ತದೆ ಅಂತ ಕೇಳಿ ಮೈಸೂರು ಭಂಡಾರದಿಂದ ನಾನು ಮುಂದೆ ಕೊಡಿಸ್ತೇನೆ ಅಂತೇಳಿ ಹೇಳಿದ ಆಗ.